ಹಲೋ ಎವ್ರಿಬಡಿ. ಇವತ್ತು ನಾವು ಫ್ಯಾಮಿಲಿ ಫುಲ್ ಎಲ್ಲ ಸೇರಿ ಧರ್ಮಸ್ಥಳ, ಕುಕ್ಕೆ ಮತ್ತು ಅಲ್ಲಿ ನಿಯರ್ ಬೈ ಇರೋ ಎಲ್ಲ ದೇವಸ್ಥಾನ ನೋಡ್ಕೊಂಡು ಬರೋಕ್ಕಂತ ಹೋಗ್ತಾ ಇದ್ದೀವಿ. ಏನು ಸ್ಪೆಷಲ್ ಅಂತ ಅಂದರೆ ಆ್ಯಕ್ಚುಲಿ ಕುಕ್ಕೆನಲ್ಲಿ ಷಷ್ಠಿ ನಡೆಯುತ್ತೆ. ಎವ್ರಿ ಇಯರ್ ನಾವು ಈ ಈವೆಂಟ್ಗೆ ಅಟೆಂಡ್ ಮಾಡ್ತೀವಿ ಆ್ಯಂಡ್ ಇಟ್ಸ್ ಗೋಯಿಂಗ್ ಟು ಬಿ ವೆರಿ 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 ಬ್ಯೂಟಿಫುಲ್. ಬನ್ನಿ ನಾನು ನಿಮಗೆ ಅದನ್ನೆಲ್ಲ ತೋರಿಸ್ತೀನಿ. ಸೊ ಹೋಗ್ತಿರ್ಬೇಕಾದ್ರೆ ನಾವು ಫಸ್ಟ್ ಟೈಮ್ ಕಾರಲ್ಲಿ ಹೋಗ್ತಾ ಇರೋದು ಧರ್ಮಸ್ಥಳಕ್ಕೆ. ಅದಕ್ಕೆ ನಮ್ಮಮ್ಮ ಪೂಜೆ ಮಾಡ್ತಾ ಇದ್ದಾರೆ. ವಿ ಆರ್ ಆಲ್ ರಿಯಲಿ ರಿಯಲಿ ಎಕ್ಸೈಟೆಡ್. ಗಣೇಶನ ದರ್ಶನ ಮಾಡೋಣ ಅಂತ ಬನ್ನಿ. ನನ್ನ ಫೇವ್ರೆಟ್ ಗಣೇಶನ್ ತೋರಿಸ್ತೀನಿ ನಿಮ್ಗೆ. ಸೊ ಗಣೇಶ ಇಸ್ ಅ ವೈಫ್. ಗಣೇಶ ಇಸ್ ಎವ್ರಿಥಿಂಗ್ ಸೋ ಸ್ಪೆಷಲ್. ಸೊ ನಾವು ಬಂದಿರೋದು ಸೌತಡ್ಕ ದೇವಸ್ಥಾನ. ಸೌತಡ್ಕ ಗಣೇಶ ದರ್ಶನ ಮಾಡ್ಕೊಂಡು ಅಲ್ಲಿಂದ ನಾವು ಸೀದಾ ಹೊರಟಿರೋದು ನೇತ್ರಾವತಿ ನದಿಗೆ. ನಾವು ಯಾವಾಗ ಬಂದ್ರೂ ನೇತ್ರಾವತಿ ನದಿಲಿ ಸ್ನಾನ ಮಾಡಿಬಿಟ್ಟು ಆಮೇಲೆ ನಾವು ಧರ್ಮಸ್ಥಳಕ್ಕೆ ದೇವ್ರ ದರ್ಶನಕ್ಕೆ ಅಂತ ಹೋಗೋದು. ಸೊ ಫೈನಲಿ ನಾವು ಧರ್ಮಸ್ಥಳ ರೀಚ್ ಆದ್ವಿ. ವರ್ಷದಲ್ಲಿ ಒಂದು ಸತಿ ಆದರೂ ಇಲ್ಲಿಗೆ ಬಂದ್ರೇ ಒಂಥರ ನಮಗೆಲ್ಲ ನೆಮ್ಮದಿ. ಸೊ ಎವ್ರಿ ಇಯರ್ ನಾವು ಈ ಷಷ್ಠಿ ಟೈಮಲ್ಲಿ ಧರ್ಮಸ್ಥಳ ಕುಕ್ಕೆಗೆ ಬಂದೇ ಬರ್ತೀವಿ. ಸೊ ಇಟ್ಸ್ ಟ್ರೈಂಗ್ ಟು ಕ್ಯಾಪ್ಚರ್ ದ ವ್ಯೂ. ಇದು ಧರ್ಮಸ್ಥಳ ಎಂಟ್ರೆನ್ಸ್, ಬಟ್ ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ಕಣ್ಣು ಕೂಡ ಓಪನ್ ಮಾಡೋಕ್ಕಾಗ್ತಾ ಇರಲಿಲ್ಲ. ನೋಡಿ ನಮ್ಮಪ್ಪ ನಮ್ಮಮ್ಮ. ದರ್ಶನ ಮುಗಿಸ್ಕೊಂಡು ನಾವು ಕಾರ್ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಸೊ ಕಾರ್ ಪೂಜೆ ಮಾಡಿಸ್ತಾ ಇದ್ದೀವಿ. ಬೆಳಗ್ಗೆ ಹಾಕೊಂಡು ಈ ಕಡೆ ಬಾ. ಧರ್ಮಸ್ಥಳದಲ್ಲಿ ಪ್ರಸಾದ ಅಂತೂ ಟಾಪ್ ನಾಚ್. ಯಾರಾದರೂ ಇಲ್ಲಿಗೆ ಬಂದು ಊಟ ಮಾಡ್ದಿರಾ ಹಾಗೆ ಹೋಗ್ತಾರಾ? ಸೊ ಅದಕ್ಕೆ ನಾವು ಊಟಕ್ಕೆ ಬಂದ್ವಿ. ಧರ್ಮಸ್ಥಳದಿಂದ ನಾವು ಸೀದಾ ಬಂದಿದ್ದು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ. ಯಾಕಂದರೆ ಅಷ್ಟು ಷಷ್ಠಿ ಜಾತ್ರೆ ಗೋಬಿ ಟ್ವಿಸ್ಟರು ಮತ್ತು ಅದು ಇದು ಗೇಮ್ಸು ಎಲ್ಲ ಆಡೋಕ್ಕೆ ತುಂಬ ಎಕ್ಸೈಟೆಡ್ ಆಗಿದ್ವಿ. ಜೊತೆಗೆ ಸ್ವಲ್ಪ ಶಾಪಿಂಗ್ ಕೂಡ ಮಾಡಿಲ್ಲ ಅಂದರೆ ನಡೆಯುತ್ತಾ ಜಾತ್ರೆಗೆ ಬಂದು. ನೋಡಿ ನೋಡಿ ಆ್ಯಸ್ ಯೂಶ್ವಲ್ ನಮ್ಮಮ್ಮ ಶಾಪಿಂಗ್ ಮಾಡ್ತಾ ಇದ್ದಾರೆ, ನಮ್ಮಪ್ಪ ಕಾಯ್ತಾನೇ ಇದ್ದಾರೆ. ನಮ್ಮಮ್ಮ ಶಾಪಿಂಗ್ ಮಾಡ್ತಾನೆ ಇದ್ದಾರೆ, ನಮ್ಮಪ್ಪ ಕಾಯ್ತಾನೇ ಇದ್ದಾರೆ. ಇಟ್ಸ್ ಅ ನೆವರ್ ಎಂಡಿಂಗ್ ಸ್ಟೋರಿ. ಇಲ್ಲೊಂದು ನಾಯಿ ಮರಿ ಮತ್ತು ಕರುವಿನ ಲವ್ ಸ್ಟೋರಿ ನಡೀತಾ ಇದೆ. ನಾನು ನಮ್ಮಮ್ಮ ಅದನ್ನು ಕುತ್ಕೊಂಡು ವಿಟ್ನೆಸ್ ಮಾಡ್ತಾ ಇದ್ದೀವಿ. ರಥನ ನೋಡಿ ನಾವು ತೇರ್ನ ಎಳೆದ್ಬಿಟ್ಟು ಈಗ ನಾವು ಊಟಕ್ಕೆ ಹೋಗ್ತಾ ಇದ್ದೀವಿ. ಊಟ ಮಾಡಿಕೊಂಡು ಸೀದಾ ನಾವು ದೇವಸ್ಥಾನ ಬಂದ್ವಿ. ಪೂಜೆ ನಡೀತಾ ಇತ್ತು. ಆ್ಯಂಡ್ ಇಟ್ಸ್ ಗೋಯಿಂಗ್ ಟು ಬಿ ರಿಯಲಿ ರಿಯಲಿ ಮಾರ್ವೆಲಸ್. ಲಿಟರಲಿ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ಇದನ್ನು ಆ್ಯಕ್ಚುಲಿ ಅಲ್ಲೇ ಇದ್ದು ಬಿಸ್ನೆಸ್ ಮಾಡೋದು ಕೂಡ ದಟ್ ಈಸ್ ಪ್ರೈಸಸ್.
ಈ ಹಬ್ಬ ಬಂದು ಚಂಪಾಷಷ್ಠಿ ಪ್ರತಿ ವರ್ಷ ನಡೆಯುತ್ತೆ. ಪ್ರತಿ ವರ್ಷ ಇಷ್ಟೇ ಗ್ರ್ಯಾಂಡಾಗಿ ಬ್ರಹ್ಮ ರಥೋತ್ಸವ ನಡೆಯುತ್ತೆ. ಸೊ ಎವ್ರಿ ಇಯರ್ ನಾವು ಈ ಟೈಮ್ಗೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಮಿಸ್ ಮಾಡ್ದಿರ ಬಂದೇ ಬರ್ತೀವಿ. ಸೊ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ನಾವು ಸೀದಾ ಹೊರಟಿದ್ದು ಟಿಫನ್ಗೆ. ಸೊ ಕುಕ್ಕೆ ಸುಬ್ರಹ್ಮಣ್ಯದಲ್ಲೇ ಸ್ಪೆಷಲ್ ಆಗಿ ಟಿಫನ್ ರೆಡಿ ಮಾಡಿರ್ತಾರೆ, ಜೊತೆ ಕಷಾಯ ಕೂಡ ಇರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಸೌದಡ್ಕ ಗಣೇಶ ನೋಡಿಕೊಂಡು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದರ್ಶನ ಮಾಡಿಕೊಂಡು ಕುಕ್ಕೆ ಸುಬ್ರಹ್ಮಣ್ಯ ಚಂಪಾಷಷ್ಠಿನೂ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದು ಬಂದು ಶಿಶಿಲೇಶ್ವರ ದೇವಸ್ಥಾನಕ್ಕೆ. ಲೋಕಲ್ ಆಯ್ಟ್ ಒಬ್ಬರು ಈ ದೇವಸ್ಥಾನನ ನೋಡಿ ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರು. ಇದರ ಯುನೀಕ್ ಏನಂದರೆ ಈ ಒಂದು ಬ್ರಿಡ್ಜ್ ಮೇಲೆ ಹೋಗಬೇಕು, ಬಟ್ ತುಂಬ ಜನ ರಿಸ್ಕ್ ತೊಗೊಂಡು ಕಾರ್ನ ದೂರ ನಿಲ್ಲಿಸಿ ನಡ್ಕೊಂಡೇ ಹೋಗ್ತಾರೆ. ಮಮ್ಮಿ ಈ ದೇವಸ್ಥಾನದ ವಿಶೇಷತೆಯೇ ಅಲ್ಲಿರೋ ಅಂಥ ಫಿಶಸ್. ನಾವು ಕಡಲೆಪುರಿ ತೊಗೊಬಂದು ಫಿಶಸ್ ಹಾಕಿ ಫಿಶಸ್ ಎಷ್ಟು ಖುಷಿ ಪಡುತ್ತೋ ದೇವ್ರ ನಮ್ಮ ಬಗ್ಗೆ ಅಷ್ಟು ಖುಷಿ ಪಡ್ತಾರೆ ಅಂತ ಇಲ್ಲಿರೋ ನಂಬಿಕೆ. ನಾವು ಶಿಶಿಲೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೋ ಬ್ಯೂಟಿಫುಲ್. ಶಿಶಿಲೇಶ್ವರ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದು ಸದಾಶಿವನ ದೇವಸ್ಥಾನಕ್ಕೆ. ಇದನ್ನು ಸೂರ್ಯ ಟೆಂಪಲ್ ಅಂತ ಕೂಡ ಹೇಳ್ತೀವಿ. ಇಲ್ಲಿ ಪ್ರಸಾದ ಅಂತೂ ಸೂಪರ್ ಆಗಿರುತ್ತೆ. ನಾವು ಬರೋಷ್ಟರಲ್ಲಿ ದೇವಸ್ಥಾನ ಕ್ಲೋಸ್ ಆಗಿತ್ತು. ಸೊ 1-2 ಅವರ್ಸ್ ಇಲ್ಲೇ ರೆಸ್ಟ್ ಮಾಡೋಣ, ಅಷ್ಟರಲ್ಲಿ ದೇವಸ್ಥಾನ ಓಪನ್ ಆಗುತ್ತೆ, ದರ್ಶನ ಮಾಡ್ಕೊಂಡು ಹೋಗ್ಬೋದು ಅಂತ ಇದ್ವಿ. ನಮಗೆ ಇಲ್ಲೊಂದು ಹರಕೆ ಇತ್ತು, ಕಾರ್ ತೊಗೊಂಡಿತ್ತು. ಸೊ ನಾವೇನಾದರೂ ಅಂದ್ಕೊಂಡು ಅದು ನೆರವೇರಿದ ಮೇಲೆ ಇಲ್ಲಿ ಬಂದು ಅದರದ್ದು ಮಣ್ಣಿನ ಗೊಂಬೆ ಕೊಡಬೇಕು. ಅದನ್ನು ಅಲ್ಲೋಗಿ ಇಟ್ಟು ಪೂಜೆ ಮಾಡಿದ್ರೆ ನಾವೇನೇ ಅಂದ್ಕೊಂಡ್ರೂ ಅದೆಲ್ಲ ಆಗುತ್ತೆ ಅಂತ. ನೋಡಿ ಇಲ್ಲಿ ಎಷ್ಟೊಂದು ಜನ ಎಲ್ಲ ಥರ ಹರಿಸ್ಕೊಂಡು ಇಲ್ಲಿ ಹಾಕಿದ್ದಾರೆ, ಪ್ರತಿಯೊಂದೂ ಕಾರು, ಮನೆ. ಇದಾಗಿತ್ತು ನನ್ನ ವ್ಲಾಗ್. ಹೋಪ್ ಯು ಆಲ್ ಲೈಕ್ ದ ವಿಡಿಯೋ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.